DCC ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಕಾಗೋಡ MLA ಅವರು ಸೂಚನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ನಾಮನಿರ್ದೇಶನ ಮಾಡ್ತಾರೆ ಮತ್ತು ಇದು 30 ತಿಂಗಳ ಅರ್ಧ ಹಾಫ್ 30 ತಿಂಗಳಿಗೆ ಇವತ್ತಿನ ಇಬ್ಬರು ಇರ್ತಾರೆ, ಇನ್ನು 30 ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ. ಅಂದರೆ ಈಗ BJPಯಿಂದ ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ, ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು BJP ಅವರು. ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಆಲ್ಮೋಸ್ಟ್ ಮುಗಿಯಿತು. ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ, ಉಪಾಧ್ಯಕ್ಷರಾಗಿ ರಾಜು ಕಾಗೆಯವರ ಆಯ್ಕೆ ಅಧಿಕೃತ ಆಗಬೇಕಿದೆ ಅಷ್ಟೇ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಕಾಂಗ್ರೆಸ್ನವರಿಗೆ ಈ ಸಲ ಒಂದು ಅವಕಾಶ ಮಾಡಿಕೊಡಿ ಅಂತ. ಆದರೆ ನಂಬಿ ಬಂದವರನ್ನ ಅವರಿಗೆ ವಂಚಿಸುವುದು ಬೇಡ, ಅದೊಂದು ಕೆಟ್ಟ ಸಂದೇಶ ಆಗತ್ತೆ ಅನ್ನೋ ಕಾರಣಕ್ಕೆ 30-30 ಫಾರ್ಮುಲಾದಲ್ಲಿ 30 ತಿಂಗಳು ಒಬ್ಬರು, 30 ತಿಂಗಳು ಮತ್ತೊಬ್ಬರು. ಜಾರಕಿಹೊಳಿ ಬಣ ಮಹತ್ವದ ನಿರ್ಧಾರ ತಗೊಂಡಿದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. ವಿಶೇಷ ಅಂದರೆ ಭಾನುವಾರ ಕೂಡ ನಿಮ್ಮ ಲಯನ್ TV ಸ್ಪಷ್ಟವಾಗಿ ಹೇಳಿತ್ತು, ಅಣ್ಣಾ ಸಾಹೇಬ್ ಜೊಲ್ಲೆ ಆಲ್ಮೋಸ್ಟ್ ಅಧ್ಯಕ್ಷರಾಗಬಹುದು DCC ಬ್ಯಾಂಕ್ಗೆ ಅಂತ. ಈಗ ಅದೇ ಮುಖ್ಯ ಆಗಿದೆ. ಈ ಇಡೀ ಸುದೀರ್ಘ DCC ಬ್ಯಾಂಕ್ನ ಚುನಾವಣೆಯ ಇಡೀ ಪ್ರಸಂಗವನ್ನು ನೋಡಿದ್ರೆ ನಾಮಿನೇಷನ್ನಿಂದ ಇಲ್ಲಿಯ ತನಕ 5 ಜನ ಈ ಗೆಲುವಿನ ದಿಗ್ವಿಜಯದ ಹಿಂದೆ ನಿಂತರೆ ಅನಗತ್ಯವಾಗಿ ಸವಾಲುಗಳನ್ನು ಎಸೆದು, ಅನಗತ್ಯವಾಗಿ ಮೀಸೆ ತಿರುವಿ, ಅನಗತ್ಯವಾಗಿ ಜಾತಿಯನ್ನು ರಾಜಕಾರಣದ ನಡುಮಧ್ಯಕ್ಕೆ, ಅದು ಸಹಕಾರ ಸಂಘದ ಚುನಾವಣೆಯ ಸಂದರ್ಭದಲ್ಲಿ ಯಾವುದೋ ಸಣ್ಣ ಗ್ರಾಮ ಪಂಚಾಯಿತಿ ಮತ್ತೊಂದು ಅಂದರೆ ಹೋಗ್ಬೋದಿತ್ತು. ತಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಬೇರೆಯದ್ದೇ ಮೆಸೇಜನ್ನು, ಬೇರೆಯದ್ದೇ ಬಣ್ಣವನ್ನು ತಾವಾಗೇ ಬಳಕೊಂಡಿದ್ದು ಮಾಜಿ ಸಂಸದ ಮತ್ತು ಸುದೀರ್ಘ 4 ದಶಕಗಳ ಕಾಲ DCC ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕ್ನ ಲೆಕ್ಕ ಪಕ್ಕಾ ನೋಡಿದ್ದಂತಹ ನಾಯಕ ರಮೇಶ್ ಕತ್ತಿ ಅವರ ಮೀಸೆ ಈಗ ಅಕ್ಷರಶಃ ಮಣ್ಣಾಗಿದೆ. ತೀರಾ ತಿಂಗಳ ಹಿಂದಿನ ಲೆಕ್ಕ, ಹೊಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯ ಸಂದರ್ಭ ಮೀಸೆ ತಿರುವಿ ನಮ್ಮ ಸಮಾಜ ಭಾವಿಸಿತ್ತು ಇದು ನಮ್ಮ ಹತ್ರನೇ ಇರಬೇಕು ಅಂತ, ಆ ಕಾರಣಕ್ಕೋಸ್ಕರ ನಾವೇ ಗೆದ್ದಿದ್ದೀವಿ. ಒಂದು ಸಹಕಾರ ಸಂಘ ಅಂದಾಗ ಒಂದು ಜಾತಿಗಷ್ಟೇ ಆ ಸಂಘ ಮೀಸಲಾಗಿರೋದಿಲ್ಲ. ಹಾಗಿದ್ರೆ ಅದು ಜಾತಿ ಸಹಕಾರ ಸಂಘ ಆಗುತ್ತೆ ವಿನಃ ಬರೀ ಸಹಕಾರ ಸಂಘ ಆಗೋದಿಲ್ಲ. ಏನೇ ಇರಬಹುದು. ಆ ನಂತರವೂ ಕೂಡ ಬಿಗ್ ಡ್ಯಾಡಿ ಆಗ್ತೀನಿ ನಾನು ಅಂತ ಹೇಳಿದ್ರು. ಎಲ್ಲಿದ್ದಾರೆ ಬಿಗ್ ಡ್ಯಾಡಿ? ಎಲ್ಲಿದ್ದೀಯಪ್ಪ ಬಿಗ್ ಡ್ಯಾಡಿ ಅಂತ ಬೆಳಗಾವಿಯ ಜನ ಈಗ ಕೇಳ್ತಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಪ್ಯಾನೆಲ್ನ ಅಭಿಮಾನಿಗಳು ಮತ್ತು ನಿರ್ದೇಶಕರು. ಇಡೀ ಈ ಗೆಲುವಿನ ದಿಗ್ವಿಜಯವನ್ನು ನೋಡಿದಾಗ 5 ಜನ ಇಲ್ಲಿ ಮುಖ್ಯ ಆಗ್ತಾರೆ. ಎಲ್ಲೋ ಒಂದು ಕಡೆ ಲಕ್ಷ್ಮಣ ಸವದಿ ಅವರು ಕೂಡ ಕೊನೆ ಹಂತದಲ್ಲಿ ಪರೋಕ್ಷವಾಗಿ ಜಾರಕಿಹೊಳಿ ಪ್ಯಾನೆಲ್ ಕಡೆ ನಿಂತಿರುವಂತಹ ಸಾಧ್ಯತೆಗಳು ಈಗ ನಿಚ್ಚಳವಾಗಿರುವಂಥದ್ದು. ಲಿಂಗಾಯತರನ್ನೇ ನಾವು DCC ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು 50 ಕೋಟಿ ರೂಪಾಯಿಗಳ ಸವಾಲು ಎಸ್ತಿದ್ರು, ಯಾರೂ ಸ್ವೀಕರಿಸಲಿಲ್ಲ. ನುಡಿದಂತೆಯೇ ಜಾರಕಿಹೊಳಿ ಫ್ಯಾಮಿಲಿ ಲಿಂಗಾಯತ ಸಮಾಜದ ನಾಯಕನನ್ನು DCC ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಮಾಡಿದೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಹುದ್ದೆಗಳು ಕೂಡ ಈಗ ಇದೇ ಪ್ಯಾನೆಲ್ ಕೈಗೆ ಸಿಕ್ಕಿದೆ. 13 ನಿರ್ದೇಶಕರ ಬೆಂಬಲ ಇರೋ ಕಾರಣ ಇನ್ನುಳಿದ 3 ನಿರ್ದೇಶಕರನ್ನ ಇಟ್ಕೊಂಡು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿಗೆ ಒಂದು ಪಕ್ಕ ಆಯಿತು. ಬೆಳಗಾವಿಯಲ್ಲಿ ಜಾತಿ ರಾಜಕಾರಣದಲ್ಲಿ ಮುಖ್ಯನೇ ಇಲ್ಲ ಅಂತಲ್ಲ, ಆದರೆ ಫ್ಯಾಮಿಲಿಗಳ ನಡುವಿನ ಮೈತ್ರಿ, ವಿಶ್ವಾಸ, ನಂಬಿಕೆ, ಈ ಲೆಕ್ಕ ಗೆಲುವು ಪಕ್ಕ ಆಗತ್ತೆ ಅನ್ನೋದನ್ನು ಈ ಸಲ ಹೇಳಿರುವಂಥದ್ದು BDCC ಚುನಾವಣೆಯ ಸಂದರ್ಭದಲ್ಲಿ. ವಿಶೇಷ ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಯನ್ನು ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಎದುರಲ್ಲಿ ನಿಲ್ಲಿಸಿ 90,834 ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡು ಬಂದರು. ಆದರೆ ಈಗ ಅಂಥದ್ದೇ ಎದುರಾಳಿಯನ್ನು ವಿಶ್ವಾಸಕ್ಕೆ ತಗೊಂಡು ಅದೇ ಎದುರಾಳಿಯನ್ನು ತಂದು ಇವತ್ತು BDCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದಲ್ಲಿ ಅತ್ಯಂತ ಶ್ರೀಮಂತ, ಅತ್ಯಂತ ದೊಡ್ಡ ಸಹಕಾರ ಸಂಘ ರಾಜ್ಯದ್ದು ಅಲ್ಲಿ ಅಧ್ಯಕ್ಷರನ್ನಾಗಿ ಕೂರಿಸಿದ್ದಾರೆ.
ವಿಶ್ವಾಸ ಮತ್ತು ರಾಜಕೀಯ ಕುಟುಂಬಗಳ ಮೈತ್ರಿ ಬೆಳಗಾವಿಯಲ್ಲಿ ಲೆಕ್ಕ ಆಗುತ್ತೆ. ಆ ನಂತರದಲ್ಲೇ ಜಾತಿ ಬರುತ್ತೆ. ಒಂದು ವೇಳೆ ಆ ಲೆಕ್ಕಕ್ಕೆ ಬಂದಿದ್ದೀರಾ ಇವತ್ತು 9ಕ್ಕೆ 9 ಮ್ಯಾಜಿಕ್ ನಂಬರ್ ಏನಿತ್ತು, ಲಿಂಗಾಯತ ನಿರ್ದೇಶಕರನ್ನು ಒಟ್ಟುಗೂಡಿಸಬಹುದಿತ್ತು. ಆದರೆ ಅದು ಒಟ್ಟುಗೂಡಲಿಲ್ಲ. ಯಾಕೆ? ಸವದಿಯವರೇನಾದರೂ ಪ್ಲಾನ್ ಮಾಡಿದ್ರಾ? ಯಾಕಂದರೆ ಇವತ್ತು ಅವರ ಬೆಂಬಲಿಗ ರಾಜು ಕಾಗೆ ಉಪಾಧ್ಯಕ್ಷರಾಗಿದ್ದಾರೆ, ಶಾಸಕರು ಬೇರೆ. ಕೊನೆ ಹಂತದ ತನಕ ನಮ್ಮ ನಂಬರ್ ಏನಿದೆ ನಾವು ತೋರಿಸ್ತೀವಿ, ನಾವಿಲ್ಲಿ ಲಡ್ಡು ತಿನ್ನೋಕೆ ಬಂದಿಲ್ಲ, ಕಡಲೆಕಾಯಿ ತಿನ್ನೋಕೆ ಬಂದಿಲ್ಲ ಅನ್ನುವಂತಹ ಧಾಟಿಯಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಮಾತಾಡಿದರು. ಆದರೆ ಈಗ ಎಲ್ಲ ಲೆಕ್ಕ ಬದಲಾಯಿಸಿದ್ದು ಯಾರು? ಒಂದು ಬಾಲಚಂದ್ರ ಜಾರಕಿಹೊಳಿ ಆರಂಭದಿಂದ ಇಲ್ಲಿ ತನಕ ಅಸಲಿ ಸೂತ್ರಧಾರನಂತೆ, ಗೆಲುವಿನ ರೂವಾರಿಯಂತೆ ವರ್ತಿಸಿದ್ರು. ಮತ್ತು ಇಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತಗೊಂಡು, ಯಾಕಂದರೆ ತಟಸ್ಥರಾಗಿದ್ದಂತಹ ಗಣೇಶ್ ಹುಕ್ಕೇರಿ ಇರಬಹುದು, ಮತ್ತೊಬ್ಬ ನಿರ್ದೇಶಕ ಇರಬಹುದು, ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡ್ರು. ಇನ್ನು 30-30 ಫಾರ್ಮುಲಾ ಏನಿದೆ, 30 ತಿಂಗಳು, 30 ತಿಂಗಳ ನಂತರ ಕಾಂಗ್ರೆಸ್ನ ನಾಯಕರೊಬ್ಬರು DCC ಬ್ಯಾಂಕ್ನ ಅಧ್ಯಕ್ಷರಾಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಇದರ ಮಧ್ಯೆ ಮೆನ್ಷನ್ ಮಾಡಲೇಬೇಕಾದಂತಹ ಮತ್ತೊಂದು ವ್ಯಕ್ತಿ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚನ್ನರಾಜ್ ಹಟ್ಟಿಹೊಳಿಯವರ ಮೂಲಕ ತುಂಬ ಚೆನ್ನಾಗಿ ಬೆಳಗಾವಿ DCC ಬ್ಯಾಂಕ್ನ ರಾಜಕಾರಣವನ್ನು ಮಾಡಿದ್ದು. ಅದು ಕೂಡ ದೊಡ್ಡ ಗೊಂದಲಗಳಾಗದಂತೆ, ದೊಡ್ಡ ಸಮಸ್ಯೆಗಳಾಗದಂತೆ, ಇಲ್ಲಿ ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ರಬ್ ಮಾಡಿಕೊಂಡಿದ್ದು ರಮೇಶ್ ಕತ್ತಿಯವರೇನೆ. ಅದರ ಅಗತ್ಯ ಇತ್ತೋ ಇಲ್ಲವೋ? ಯಾರು ಆ ಸಂದರ್ಭದಲ್ಲಿ ಯಾವ ಸರ್ಕಾರ ಇರುತ್ತೆ, ಆ ಸರ್ಕಾರದ ನಾಯಕರು ಯಾರು ಇರ್ತಾರೆ ಅಲ್ಲಿ ಆ ಜಿಲ್ಲೆಯಲ್ಲಿ, ಅವರು ಗೆಲ್ತಾರೆ, ನೋ ಡೌಟ್. ಅಲ್ಲೂ ಕೂಡ ನಾವು ಗೆದ್ದು ತೋರಿಸ್ತೀವಿ ಅನ್ನುವಂಥದ್ದು ಸ್ವಲ್ಪ ಈಗ ಎಲ್ರಿಗೂ ರಾಜಕೀಯ ಪ್ರಜ್ಞೆ ಮೂಡಿರುವ ಸಂದರ್ಭದಲ್ಲಿ ಕಷ್ಟ ಆಗ್ತಿತ್ತು. ಅದನ್ನು ಅರ್ಥ ಮಾಡ್ಕೋಬಹುದಿತ್ತು ರಮೇಶ್ ಕತ್ತಿಯವರು ಅನಿಸುತ್ತೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಇಲ್ಲಿ ಗಣನೆಗೆ ತಗೋಬೇಕು. ಯಾಕಂದರೆ 7ನೇ ತಾರೀಕು ಇನ್ನೊಬ್ಬ ನಿರ್ದೇಶಕನನ್ನು ಕೂಡ ನಾಮನಿರ್ದೇಶನ ಮಾಡಿತ್ತು, ಅದು ಅಶೋಕ್ ಪಟ್ಟಣಶೆಟ್ಟಿ ಅವರು ಕೂಡ ನಾನು ಆಕಾಂಕ್ಷಿ ಇದ್ದೀನಿ ಅನ್ನೋ ಮೆಸೇಜನ್ನೇನೋ ಕೊಟ್ಟರು. ಆದರೆ ಸಿದ್ದರಾಮಯ್ಯ ಅವರ ಅಣತಿ ಮೇರೆಗೆ ಸೈಲೆಂಟ್ ಆದರು. ಈಗ 30 ತಿಂಗಳ ಲೆಕ್ಕ. ಆ 30 ತಿಂಗಳ ಒಳಗಡೆ ಮತ್ತೇನಾದರೂ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅವರ ಟೀಮ್ ಈ ಹಿಂದೆ ಇದೇ ಅಣ್ಣಾ ಸಾಹೇಬ್ರನ್ನ, ಅವರ ಬೆಂಬಲಿಗರನ್ನು ಒಬ್ಬರನ್ನು ತಂದು ಕೂರಿಸುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರನ್ನಾಗಿ ದೊಡ್ಡ ಗೇಮ್ ಮಾಡಿದರು. ನಾಳೆ ಕೂಡ ಅಂತಹ ಗೇಮ್ಗಳಾಗಬಹುದು. ಆದರೆ ಈ ಸದ್ಯದ ಮಟ್ಟಿಗೆ ನೋಡಿದ್ರೆ ಸರ್ಕಾರ ಇವ್ರದ್ದೇ ಇರೋದ್ರಿಂದ ಅನುದಾನಗಳನ್ನು ತರೋದು, ಮತ್ತೊಂದು ಮಗದೊಂದು ಎಲ್ಲಕ್ಕೂ ಕೂಡ ಹೆಲ್ಪ್ ಆಗಬೇಕು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶ್ವಾಸ ಬೇಕಾಗತ್ತೆ. ಅವರನ್ನು ಧಿಕ್ಕರಿಸಿ ನಾನೇನೋ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಸತೀಶ್ ಜಾರಕಿಹೊಳಿ ಪ್ಯಾನಲ್ ದಿಗ್ವಿಜಯ ಸಾಧಿಸಿದೆ. ರಮೇಶ್ ಕತ್ತಿಯವರು ಅವರಾಗಿಯೇ ಅವರು ಬಹುದೊಡ್ಡ ಸೋಲನ್ನು ಅನುಭವಿಸಬೇಕು, ವೀರೋಚಿತ ಸೋಲನ್ನು ಅನುಭವಿಸುವ ಅವಕಾಶಗಳಿತ್ತು. ಆದರೆ ಆ ಅವಕಾಶಗಳನ್ನು ಅವರೇ ಅನಗತ್ಯವಾಗಿ ಮಾತಾಡಿ, ಅವರೇ ಅನಗತ್ಯವಾಗಿ ರಬ್ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡ್ರು. ಆ ಸಮಸ್ಯೆ ಈಗಲೂ ಕೂಡ ಅವರ ಮೇಲೆ ಇದೆ. ಸಮಸ್ಯೆಯಿಂದ ಹೊರಗೆ ಬರುವಂತಹ ಕಡೆ ನೋಡಬೇಕಿದೆ. ಬೆಳಗಾವಿ DCC ಬ್ಯಾಂಕ್ ಅನ್ನುವಂತಹ ದೊಡ್ಡ ಹುದ್ದೆ, ಅಧ್ಯಕ್ಷ ಸ್ಥಾನ ಈಗ ಜಾರಕಿಹೊಳಿ ಪ್ಯಾನಲ್ಗೆ ಸಿಕ್ಕಿದೆ. ಮತ್ತೊಂದು ಸಲ ಬೆಳಗಾವಿಯ ನಾಯಕರು ಹೇಳಿದ್ದು, ನಮಗೆ ಪಕ್ಷ ಮತ್ತು ಜಾತಿ ಮುಖ್ಯ ಅಲ್ಲ, ಬಣ ಮುಖ್ಯ, ನಮ್ಮ ಬಣ ಗೆದ್ದಿದೆ ಅನ್ನೋದನ್ನು ಹೇಳಿದ್ದಾರೆ ಕತ್ತಿಯವರ ಬೆಂಬಲಿಗರು. ಈಗಲೂ ಕೂಡ ಇದನ್ನು ಯಾವ ರೀತಿ ಅರಗಿಸಿಕೊಳ್ತಾರೆ ಅನ್ನೋದು ಮುಖ್ಯ. ನೀವೇನಂತೀರಾ? ಕಮೆಂಟ್ ಮಾಡಿ.